ವೀಕ್ಷಕರೇ, ಮಂಡ್ಯದಲ್ಲಿ ಮತ್ತೆ ರಾಜಕೀಯ ಗರಿಗೆದರ್ತಾ ಇದೆ. ದಿನಕ್ಕೊಂದು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸುಮಲತಾ ಮತ್ತೆ ಟೊಂಕ ಕಟ್ಟಿ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ. ಘರ್ಜನೆಯನ್ನ ಮಾಡಿದ್ದಾರೆ. ದಳಪತಿಗಳ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಈ ಗುದ್ದಾಟದಲ್ಲಿ ಮತ್ತೆ ಸ್ವಾಭಿಮಾನದ ಹೆಸರಿನಲ್ಲಿ ಸುಮಲತಾ ಬರ್ತಾ ಇದ್ದಾರೆ. ತ್ಯಾಗ ಮಾಡಿದ್ದೆ ನಾನು 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೆ. ಅದೊಂದು ದೊಡ್ಡ ತ್ಯಾಗ. ಆ ತ್ಯಾಗಕ್ಕೆ ಸಿಕ್ಕಿರುವ ಪ್ರತಿಫಲ ಏನು ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿರುವಂತಹ ಸುಮಲತಾ ಮತ್ತೆ ಪಕ್ಷೇತರರಾಗಿ ಮಂಡ್ಯದಲ್ಲಿ ಕಮಾಲ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಎಸ್ ವೀಕ್ಷಕರೇ, ಬದಲಾದ ರಾಜಕೀಯ ಸಂದರ್ಭದಲ್ಲಿ 2023 ವಿಧಾನಸಭಾ ಚುನಾವಣೆಯ ನಂತರ ಜೆಡಿಎಸ್ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ನೀಡಿರಲಿಲ್ಲ. ಅದರ ನಂತರ 2024ಕ್ಕೆ ಬಂದಂತಹ ಪಾರ್ಲಿಮೆಂಟ್ ಚುನಾವಣೆಗೆ ಜೆಡಿಎಸ್ ವಿಭಿನ್ನ ತಂತ್ರವನ್ನ ಮಾಡಿತ್ತು. ಪರಿಣಾಮ ಬಿಜೆಪಿಯ ಜೊತೆಗೆ ಮಿತ್ರ ಪಕ್ಷ ಅಂತೇಳಿ ಕಂಟೆಸ್ಟ್ ಮಾಡಿರುವ ಜೆಡಿಎಸ್ NDA ಸೇರ್ಬಿಟ್ಟು ಚುನಾವಣೆಯಲ್ಲಿ ತಕ್ಕ ಮಟ್ಟಿನ ಗೆಲುವನ್ನ ಸಾಧಿಸಿತ್ತು. ಮಂಡ್ಯದಲ್ಲಿ ಸ್ವತಃ HD ಕುಮಾರಸ್ವಾಮಿ ಅವರು ಗೆದ್ದು ಬೀಗಿದ್ರು. ಪರಿಣಾಮ ಈ ಹಿಂದಿನ ಸಂಸದೆ ಸುಮಲತಾ ಅವರು ಅಲ್ಲಿ ಟಿಕೆಟ್ ವಂಚಿತರಾಗಿದ್ರು. ಅವರು ಟಿಕೆಟ್ ವಂಚಿತರಾಗ್ಲಿಕ್ಕೆ ಏನ್ ಕಾರಣ ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದ್ದು, ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದು. ಕುಮಾರಣ್ಣನವರೇ ಸ್ಪರ್ಧೆ ಮಾಡ್ತಾರೆ ಅಂದಮೇಲೆ ಬಿಜೆಪಿಯಿಂದ ನಾನು ಸ್ಪರ್ಧಿಸಲ್ಲ, ನಾನು ಈ ಚುನಾವಣೆಯಿಂದ ನಿವೃತ್ತರಾಗ್ತೀನಿ ಅಂತ ಸುಮಲತಾ ಘೋಷಿಸಿಬಿಟ್ಟಿದ್ರು. ಈ ಮೂಲಕ ದೊಡ್ಡ ತ್ಯಾಗವನ್ನ ಮಾಡಿದ್ರು. ಹೇಳಿ ಕೇಳಿ, ಮಂಡ್ಯ ಅಂಬರೀಷ್ ಅವರ ಜನ್ಮಭೂಮಿ, ಕರ್ಮಭೂಮಿ. ಮಂಡ್ಯದ ಗಂಡು ಅಂಬರೀಷ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಮಂಡ್ಯದಲ್ಲಿ ತುಂಬಾ ಹೆಚ್ಚಾಗಿದೆ. ಅಷ್ಟು ಅಭಿಮಾನಿಗಳು ಕುಮಾರಣ್ಣನವ್ರಿಗೂ ಇಲ್ಲದೆ ಇರೋದು ನಿಜ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರು ತ್ಯಾಗ ಮಾಡಿ HD ಕುಮಾರಸ್ವಾಮಿ ಅವರಿಗೆ ಸೀಟನ್ನ ಬಿಟ್ಟುಕೊಟ್ಟಿದ್ರು. ಪರಿಣಾಮ HD ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲುವನ್ನ ಸಾಧಿಸಿ ಲೋಕಸಭಾ ಮೆಟ್ಲನ್ನ ಏರಿದ್ರು. ಜೊತೆಗೆ ಈಗ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ರಾಜಕೀಯ ಮತ್ತೆ ಬದಲಾಗ್ತಾ ಇದೆ ವೀಕ್ಷಕರೇ. ಮುಂದಿನ 2 ವರ್ಷಗಳಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆಗೆ ಅಖಾಡವನ್ನ ರೆಡಿ ಮಾಡಲಿಕ್ಕೆ ಸುಮಲತಾ ರೆಡಿ ಆಗ್ತಾ ಇದ್ದಾರೆ. ಅಕ್ಷರಶಃ ಸುಮಲತಾ ಸಮರವನ್ನ ಸಾರಿದ್ದಾರೆ. ತ್ಯಾಗಕ್ಕೆ ಬೆಲೆ ಏನು ಕೊಟ್ಟರು, ತ್ಯಾಗಕ್ಕೆ ಪ್ರತಿಫಲ ಏನ್ ಸಿಕ್ತು, ಹಾಗಾಗಿ ಮತ್ತೆ ನಾನು ಅಖಾಡಕ್ಕಿಳಿತೀನಿ, ಹೋರಾಟ ಮಾಡೇ ಮಾಡ್ತೀನಿ, ಗೆಲುವನ್ನ ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಸುಮಲತಾ. ಪರಿಣಾಮ ಮಂಡ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಗರಿಗೆದರ್ತಾ ಇದೆ. ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗ್ತಾ ಇದೆ. ಹೋರಾಟ ಶುರುವಾಗ್ತಾ ಇದೆ. ಈ ಹೋರಾಟವನ್ನ ನೋಡಿ HD ಕುಮಾರಸ್ವಾಮಿ ಅವರು ಏನಾದರೂ ಆತಂಕಗೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹೇಗೆ ಈ ಹೋರಾಟವನ್ನ ಹತ್ತಿಕ್ತಾರೆ HD ಕುಮಾರಸ್ವಾಮಿ ಅವರು, ಹೇಗೆ JDS ಅನ್ನ ಮಂಡ್ಯದಲ್ಲಿ ಕಟ್ಟಿ ನಿಲ್ಲಿಸ್ತಾರೆ HD ಕುಮಾರಸ್ವಾಮಿ ಅವರು, ಹೇಗೆ ಮುಂಬರುವ 2028 ವಿಧಾನಸಭಾ ಚುನಾವಣೆಗೆ JDS ಅನ್ನ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಸಿಕೊಂಡು ಬರ್ತಾರೆ ಕುಮಾರಸ್ವಾಮಿ ಅವರು. ಈ ಎಲ್ಲದರ ಬಗ್ಗೆ ಕದನ ಕುತೂಹಲ ಮನೆ ಮಾಡಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.